ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಮುಂದುವರೆದ ಒಂದು ಹಿಸ್ಟ್ರಿ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷೆಗಳಿಗೆ ಎಲ್ಲವಕ್ಕೂ ಕೂಡ ಯೂಸ್ಫುಲ್ ಆಗುವ ರೀತಿಯಲ್ಲಿ ತರಗತಿಗಳನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದೇವೆ. ಎಲ್ಲವನ್ನು ಕೂಡ ನೋಡಿ. ಮತ್ತು ಇಲ್ಲಿ ಈ ಒಂದು ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೀವು ಶೇರ್ ಮಾಡಿದ್ರಿ ಅಂತ ಅಂದರೆ ಯಾರಿಗಾದ್ರೂ ಒಬ್ರಿಗಾದರೂ ಕೂಡ ಹೆಲ್ಪ್ ಆಗ್ತದೆ, ಅದಕ್ಕಾಗಿ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ಮೊದಲನೇದಾಗಿ ಇವತ್ತಿನ ಒಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ, ಭಾರತದ ಪ್ರಾಚೀನ ಇತಿಹಾಸದ ಪ್ರಕಾರ ಎಷ್ಟು ಮಹಾಜನಪದಗಳು ನಮ್ಮ ದೇಶವನ್ನು ಇಲ್ಲಿ ಆಳಿದ್ದಾರೆ ಅಂತ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು ನಮ್ಮ ಒಂದು ಪ್ರಾಚೀನ ಇತಿಹಾಸದಲ್ಲಿ ಮಹಾಜನಪದ ಟೋಟಲ್ ಆಗಿ 16 ಮಹಾಜನಪದಗಳು ಇಲ್ಲಿ ಆಳ್ತವೆ. ಅದರ ಬಗ್ಗೆ ಮಾಹಿತಿಗಳನ್ನು ಈ ಒಂದು ತರಗತಿಯಲ್ಲಿ ನಾನು ಮಾಹಿತಿಗಳನ್ನು ನೀಡ್ತಾ ಹೋಗ್ತೇನೆ. ಇಲ್ಲಿ ಭಾರತದ ಇತಿಹಾಸದ ಪ್ರಕಾರ ಮಹಾಜನಪದಗಳು ಎಷ್ಟು ಮಹಾಜನಪದಗಳು ನಮ್ಮ ಒಂದು ದೇಶವನ್ನು ಇಲ್ಲಿ ಆಳಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿ 16 ಅಂತ ಈಗಾಗಲೇ ಹೇಳಿದ್ದೇನೆ. ಇದಕ್ಕೆ ಸರಿದ ಉತ್ತರ ಆಪ್ಷನ್ ಇಲ್ಲಿ 1, 16 ಇಲ್ಲಿ ಮಹಾಜನಪದಗಳು ಈ ಒಂದು ದೇಶವನ್ನು, ಭಾರತ ದೇಶವನ್ನು ಇಲ್ಲಿ ಆಳಿದ್ದಾರೆ. ಅಖಂಡ ಭಾರತವನ್ನು ಆಳಿದರು. ಅದರಲ್ಲಿ ಗಾಂಧಾರ, ಕಾಂಬೋಜ, ಕುರು, ಅಸ್ಸಕ, ಮಗಧ ಈ ರೀತಿಯಾಗಿ ಬೇರೆ ಬೇರೆ ಮಹಾಜನಪದಗಳು ಟೋಟಲ್ ಆಗಿ 16 ಮಹಾಜನಪದಗಳು ಇದ್ವು. ಅದರಲ್ಲಿ ಅತ್ಯಂತ ದೊಡ್ಡ ಮಹಾಜನಪದ ಯಾವುದಪ್ಪ ಅಂತ ಅಂದರೆ ಅದು ಮಗಧ ಮಹಾಜನಪದ ಅಂತ. ಈ ಒಂದು ಮಗಧ ಮಹಾಜನಪದ ಏನಿದೆ ಇದರಲ್ಲಿ ಟೋಟಲ್ ಆಗಿ 3 ರಾಜವಂಶಗಳು ಇಲ್ಲಿ ಆಳ್ತವೆ ಈ ಒಂದು ಮಗಧ ಮಹಾಜನಪದವನ್ನು. ಯಾವ್ಯಾವುದು ಅಂತ ಅಂದರೆ ಇಲ್ಲಿ ಹರಿಯಂಕ, ಶಿಶುನಾಗ ಮತ್ತು ನಂದ ರಾಜವಂಶ ಅಂತ 3 ರಾಜವಂಶಗಳು ಯಾವ್ಯಾವುದಪ್ಪ ಅಂತಂದರೆ ಹರಿಯಂಕ, ಶಿಶುನಾಗ ಮತ್ತು ನಂದ. ಟೋಟಲ್ ಆಗಿ 3 ರಾಜವಂಶಗಳು ಇಲ್ಲೂ ಕೂಡ ಬರ್ತವೆ. ಅದನ್ನು ಮುಂದಿನ ತರಗತಿಗಳಲ್ಲಿ ನಾವು ನೋಡೋಣ. ಹರಿಯಂಕ ರಾಜವಂಶದಲ್ಲಿ ಯಾವ ರಾಜರು ಬಂದರು, ಅವ್ರು ಏನೇನು ಮಾಡಿದರು, ಶಿಶುನಾಗ ರಾಜವಂಶದಲ್ಲಿ ಯಾರ್ಯಾರು ಬಂದರು, ಅವ್ರು ಏನೇನು ಮಾಡಿದರು, ನಂದ ರಾಜವಂಶದಲ್ಲಿ ಅವ್ರು ಏನೇನು ಮಾಡಿದರು, ಎಲ್ಲವನ್ನು ಕೂಡ ನೋಡೋಣ. ಈಗ ಈ ಒಂದು ಷೋಡಶ ಮಹಾಜನಪದಗಳು ಅಂದರೆ 16 ಮಹಾಜನಪದಗಳು ನಮ್ಮ ಒಂದು ಭಾರತವನ್ನು ಆಳಿದ್ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಿಸ್ಪ್ ಮಾಹಿತಿ ಅಂದರೆ ಯಾವ ಪ್ರಶ್ನೆ ಕೇಳಬಹುದು, ಎಲ್ಲಿ ಕೇಳುವಂತಹ ಸಾಧ್ಯತೆ ಇದೆ ಅದನ್ನು ನೋಡ್ಕೊಂಡ್ಬಿಡೋಣ. ಇಲ್ಲಿ ನೋಡಿ, ಟೋಟಲ್ ಆಗಿ ಗಾಂಧಾರ ಮತ್ತು ಕಾಂಬೋಜ ಎಂಬತಕ್ಕಂಥ ಒಂದು ಮಹಾಜನಪದ ಏನಿದೆ ಇದು ಎಕ್ಸ್ಟ್ರಾ, ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಕಾಂಬೋಜ ಮಹಾಜನಪದ ಇದೆ ಇದು ಸ್ಲೈಡ್ನಲ್ಲಿ ಇಲ್ಲ. ಇದನ್ನು ನೀವು ಬರ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗ್ತದೆ. ಕಾಂಬೋಜ ಎಂಬತಕ್ಕಂಥ ಒಂದು ಮಹಾಜನಪದ ಎಲ್ಲಿತ್ತು ಅಂತ ಅಂದರೆ ಅದು ಈಗಿನ ಒಂದು ಅಫ್ಘಾನಿಸ್ತಾನ ಪ್ರದೇಶದಲ್ಲಿ ಕಾಂಬೋಜ ಮಹಾಜನಪದ ಇತ್ತು. ಆಗಿನ ಒಂದು ಅಖಂಡ ಭಾರತದಲ್ಲಿ ಅದು ಭಾರತಕ್ಕೆ ಸೇರ್ತಾ ಇತ್ತು. ಈಗ ಅಫ್ಘಾನಿಸ್ತಾನ ಆಗಿದೆ, ಆದರೆ ಅದು ಎಲ್ಲವನ್ನು ಕೂಡ ಭಾರತಕ್ಕೆ ಸೇರಿರ್ತಕ್ಕಂಥ ಒಂದು ಭೂಪ್ರದೇಶ ಅದು. ಅದಕ್ಕಾಗಿ ಕಾಂಬೋಜ ಮತ್ತು ಗಾಂಧಾರ ಎಂಬತಕ್ಕಂಥದ್ದು ಈಗ ಪ್ರೆಸೆಂಟಾಗಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶಗಳು ಇಲ್ಲಿ ಆಗಿವೆ. ಅವು ಕೂಡ ಒಂದು ಭಾರತಕ್ಕೆ ಸೇರಿರ್ತಕ್ಕಂಥ ಒಂದು ಮಹಾಜನಪದಗಳು ಆಗಿದ್ದು. ಮತ್ತು ಮೂರನೇದಾಗಿ ಕುರು ಎಂಬತಕ್ಕಂತಹ ಒಂದು ಏನು ಮಹಾಜನಪದ, ಇದನ್ನು ಈಗಿನ ದೆಹಲಿಗೆ ಹೋಲಿಸ್ತಾರೆ, ಅಥವಾ ಇಂದ್ರಪ್ರಸ್ಥ ಇದರ ಒಂದು ರಾಜಧಾನಿ. ಈ ಒಂದು ಮಹಾಜನಪದಗಳ ಒಂದು ರಾಜಧಾನಿ ಕುರು ಎಂಬತಕ್ಕಂಥ ಒಂದು ಏನಿದೆ ಆ ಒಂದು ಇದರ ಒಂದು ರಾಜಧಾನಿ ಇಂದ್ರಪ್ರಸ್ಥ ಎಂಬತಕ್ಕಂಥದ್ದು. ಇಂದ್ರಪ್ರಸ್ಥ ಎಲ್ಲಿದೆ? ಇಂದ್ರಪ್ರಸ್ಥ ಅಂತಂದರೆ ಈಗಿನ ಒಂದು ದೆಹಲಿಯನ್ನು ಆಗಿನ ಇಂದ್ರಪ್ರಸ್ಥ ಅಂತ ಇಲ್ಲಿ ಕರಿತಾ ಇದ್ದರು. ಓಕೆ, ಈಗ ಒಟ್ಟು 16 ಮಹಾಜನಪದಗಳು ನಮ್ಮ ಒಂದು ದೇಶವನ್ನು ಆಳಿದರೆ. ಅತ್ಯಂತ ಶಕ್ತಿಶಾಲಿ ಜನಪದ ಅಂತ ನಿಮಗೆ ನಂದ ರಾಜವಂಶ ಬಂದಾಗ ಕೌಟಿಲ್ಯ ಎಂಬತಕ್ಕಂಥ ಒಂದು ಪಂಡಿತ, ಕೌಟಿಲ್ಯ ಎಂಬತಕ್ಕಂಥ ಎಲ್ಲರಿಗೂ ಕೂಡ ಗೊತ್ತಿರ್ತಾರೆ. ಕೌಟಿಲ್ಯನ ಒಂದು ಅರ್ಥಶಾಸ್ತ್ರ ಎಲ್ಲರಿಗೂ ಕೂಡ ಗೊತ್ತಿದೆ. ಆ ಒಂದು ಕೌಟಿಲ್ಯ ಏನು ಮಾಡ್ತಾನೆ, ಅಥವಾ ಚಾಣಕ್ಯ ಅಂತ ನಾವೇನು ಕರಿತೀವಿ, ಅವನು ನಂದ ರಾಜವಂಶದ ನಂದ ರಾಜವಂಶದ ಒಂದು ಕೊನೆಯ ಒಂದು ಅರಸ ಧನನಂದ ಎಂಬತಕ್ಕಂಥವನಿಗೆ, ಇವನಿಗೆ ಅಲೆಕ್ಸಾಂಡರ್ ಬರ್ತಕ್ಕಂಥ ಒಂದು ವಿಚಾರವನ್ನು ಹೋಗಿ ತಿಳಿಸ್ತಾನೆ. ಆದರೆ ಧನನಂದ ಎಂಬತಕ್ಕಂಥ ಒಂದು ನಂದವಂಶದ ರಾಜ ಅತ್ಯಂತ ಸೋಮಾರಿ ರಾಜ ಆಗಿದ್ದ. ಅದಕ್ಕಾಗಿ ಇವನನ್ನೇ ವಾಪಸ್ಸು ಬೈದು ಇವನಿಗೆ ಹೀಯಾಳಿಸಿ ವಾಪಸ್ ಕಳಿಸ್ತಾರೆ. ಅದನ್ನು ಮುಂದಿನ ಒಂದು ನಂದ ರಾಜವಂಶದಲ್ಲಿ ನಾನು ನಿಮಗೆ ಕ್ಲಿಯರ್ ಕಟ್ ಮಾಹಿತಿಯನ್ನು ಕೊಡ್ತೇನೆ. ಈ ಒಂದು ನಂದ ರಾಜವಂಶದಲ್ಲಿ ಏನಿದೆ, ಈ ಒಂದು ಧನನಂದ ಏನು ಮಾಡ್ತಾನೆ, ಬೈದು ಕೌಟಿಲ್ಯನಿಗೆ ವಾಪಸ್ ಕಳಿಸ್ತಾನೆ. ಕೌಟಿಲ್ಯ ಏನು ಮಾಡ್ತಾನೆ, ಆವಾಗ ಮೌರ್ಯ ಸಾಮ್ರಾಜ್ಯವನ್ನು ಕಟ್ತಾನೆ. ಅದರ ಒಂದು ಮೊದಲ ಒಂದು ರಾಜ ಯಾರಪ್ಪ ಅಂತಂದರೆ ಚಂದ್ರಗುಪ್ತ ಮೌರ್ಯ ಅಂತ. ಈಗ ನೆಕ್ಸ್ಟು ಇಲ್ಲಿ ಈ ಒಂದು ಮಹಾಜನಪದ ಆದಮೇಲೆ ನೆಕ್ಸ್ಟು ಇಲ್ಲಿ ಮಗಧ ರಾಜವಂಶದ 3 ವಂಶಗಳು. ಅದಾದ ನಂತರ ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣಂತೆ. ಇಲ್ಲಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಆ ಒಂದು ಸಂದರ್ಭದಲ್ಲಿ ಏನು ಅತ್ಯಂತ ಶಕ್ತಿಶಾಲಿ ಜನಪದ ಮಗಧವನ್ನು ಯಾಕೆ ಕರಿತೀವಿ ಅಂತ ಅಂದರೆ ಇಲ್ಲಿ ಅತಿ ಹೆಚ್ಚು ಆನೆಗಳು ಇದ್ದವು, ಅತಿ ಹೆಚ್ಚು ಕುದುರೆ ಇದ್ದವು, ಮತ್ತು ಇಲ್ಲಿ ಅತಿ ಹೆಚ್ಚು ಆನೆಗಳು ಅಥವಾ ಗಜಪಡೆ ಇತ್ತು. ಈ ರಾಜವಂಶ ಏನಿದೆ ಈ ರೀತಿ ಮಾಡ್ತದೆ. ಮಗಧ ರಾಜವಂಶದಲ್ಲಿ ಅತ್ಯಂತ ಗಜಪಡೆಗಳು ತುಂಬ ಇದ್ದವು. ಅಲೆಕ್ಸಾಂಡರ್ ಬಂದಾಗ ಅವನಿಗೂ ಕೂಡ ಸುಸ್ತಾಗಿರ್ತಕ್ಕಂಥ ಏನು ಹೈಡಸ್ಪಸ್ಕೋದನ್ನು ನಾವು ಏನು ಆಗಲೇ ನೋಡಿದೆ. ಅಲೆಕ್ಸಾಂಡರ್ 321 BC ನಮ್ಮ ಒಂದು ಭಾರತಕ್ಕೆ ದಂಡೆತ್ತಿ ಬರುವಾಗ ಹೈಡಸ್ಪಸ್ಕೋದ ನಡೀತಿದೆ. ಯಾಕಪ್ಪ ಅಂತಾರೆ ಪೋರಸ್ ಎಂತಕ್ಕಂಥ ಒಂದು ರಾಜ ಅಲೆಕ್ಸಾಂಡರ್ನ ಮೆಟ್ಟಿ ನಿಲ್ತಾನೆ. ಆದರೆ ಆ ಒಂದು ಪೋರಸ್ ರಾಜ ಸೋತರೂ ಕೂಡ ಅಲೆಕ್ಸಾಂಡರ್ ಅವನಿಗೆ ಅನ್ನೋದು ಒಂದು ದೇಶವನ್ನು ವಾಪಸ್ ಕೊಡ್ತಾನೆ. ಇವೆಲ್ಲವೂ ಕೂಡ ನಾನು ಹಿಂದಿನ ಒಂದು ತರಗತಿಗಳಲ್ಲಿ ಹೇಳಿದ್ದೇನೆ. ಯಾರ್ಯಾರು ನೋಡಿಲ್ಲ, ಭಾರತದ ಇತಿಹಾಸ ಅಂತ ಈಗಾಗಲೇ ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ನೋಡ್ಕೊಂಡು ಬರ್ಬೋದು. ಷೋಡಶ ಮಹಾಜನಪದಕ್ಕೆ ಬರೋದಾದರೆ ಈಗ ಕುರುವನ್ನು ಇಂದ್ರಪ್ರಸ್ಥ ಅಂತ ಇಲ್ಲಿ ಕರಿತಾ ಇದ್ರು. ಮತ್ತು ಇನ್ನು ಕೊನೆಯದಾಗಿ ಮಗಧ ರಾಜವಂಶವನ್ನು 3 ವಂಶಗಳು ಆಳಿದವು, ಈಗಾಗಲೇ ಹೇಳಿದೆ, ಹರಿಯಂಕ, ಶಿಶುನಾಗ ಮತ್ತು ನಂತ. ಮತ್ತು ಇಲ್ಲಿ ಮಗಧದ ಅತ್ಯಂತ ಶಕ್ತಿಶಾಲಿ ಜನಪದ ಯಾವುದಾಗಿತ್ತು ಅಂತ ಅಂದರೆ ಮಗಧ ಜನಪದ ಏನಿದೆ ಅತ್ಯಂತ ಶಕ್ತಿಶಾಲಿ ಜನಪದ ಆಗಿತ್ತು. ಓಕೆ, ಇದಾಗಿತ್ತು ಇವತ್ತಿನ ಒಂದು ತರಗತಿ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.